ದೇವಾಲಯದ ಶಾಂತಿ ಕ್ಷಣಗಳಲ್ಲಿ ಮದವೇರಿದ ಆನೆಯೊಂದು ಮಾಡಿದ ಭೀಕರ ದುರಂತ. ಈ ಕತೆ ಒಂದು ದೇವಾಲಯದಲ್ಲಿ ನಡೆದಿದ್ದು. ಶಾಂತಿ ಇರಬೇಕಾದ ಜಾಗದಲ್ಲಿ ಕ್ಷಣಾರ್ಥದಲ್ಲಿ ಭಯ, ಕಿರುಚಾಟ, ಓಟ ಮತ್ತು ದುರಂತ ಒಂದೇ ಸಮಯದಲ್ಲಿ ಸಂಭವಿಸಿತು. ಒಂದು ಆನೆ ಅದು ದೇವರ ಸೇವೆಗೆ ತರಲಾಗಿತ್ತು. ಆದರೆ ಆ ಕ್ಷಣವೇ ಅದು ನಿಯಂತ್ರಣ ಕಳೆದುಕೊಂಡಿತ್ತು. ಈ ಘಟನೆ ಕೊನೆಯ ಒಬ್ಬ ವ್ಯಕ್ತಿ ಸ್ಥಳದಲ್ಲೇ ಜೀವ ಕಳೆದುಕೊಂಡ. ಈ ಘಟನೆ ನಡೆದಿದ್ದು ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿ ಅಂಕಮಾಲಿ ಪ್ರದೇಶದಲ್ಲಿ ಕಿಡಂಗೂರು ಮಹಾವಿಷ್ಣು ದೇವಾಲಯದ ಬಳಿ 2026 1ನೇ ತಾರೀಕು ಮೇನಲ್ಲಿ ಈ ಘಟನೆ ಸಂಭವಿಸಿದೆ. ಸಾಮಾನ್ಯವಾಗಿ ಇಲ್ಲಿ ಉತ್ಸವದ ದಿನಗಳಲ್ಲಿ ಆನೆಗಳನ್ನು ತರಲಾಗುತ್ತದೆ. ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಭಕ್ತಿ ಭಾವದಿಂದ ಪೂಜೆ ಮಾಡಲಾಗುತ್ತದೆ. ಆದರೆ ಆ ದಿನ ಎಲ್ಲವೂ ಬೇರೆ ರೀತಿ ತಿರುಗಿತ್ತು. ಆ ಆನೆಯ ಹೆಸರು ಮಯಾನಾಡ್ ಅರುಣಿಮಾ ಪಾರ್ಥಸಾರಥಿ. ಇದು ಸಾಮಾನ್ಯವಾಗಿ ಶಾಂತ ಸ್ವಭಾವ ಆನೆ ಎಂದು ಹೇಳಲಾಗುತ್ತದೆ. ಆ ದಿನ ಅದನ್ನು ಉತ್ಸವದ ಭಾಗವಾಗಿ ತರಲಾಗಿತ್ತು. ಸ್ನಾನ ಮಾಡಿಸುವ ತಯಾರಿ ಮಾಡುವ ಕೆಲಸ ನಡೆದಿತ್ತು. ಆದರೆ ಕೇವಲ ಕ್ಷಣಗಳಲ್ಲಿ ಅದರ ವರ್ತನೆ ಬದಲಾಗಿ ತೊಡಗಿತು. ಅದು ಶಾಂತವಾಗಿತ್ತು, ಚೈನೆಗಳನ್ನು ಎಳೆಯುತ್ತಿತ್ತು ಮತ್ತು ನಿಧಾನವಾಗಿ ನಿಯಂತ್ರಣ ತಪ್ಪಿತ್ತು. ಮೊದಲಿಗೆ ಯಾರಿಗೂ ಇದು ದೊಡ್ಡ ಸಮಸ್ಯೆ ಅನಿಸಲಿರಲಿಲ್ಲ. ಆದರೆ ಒಂದು ಕ್ಷಣದಲ್ಲಿ ಅದು ಸಂಪೂರ್ಣವಾಗಿ ಮದವೇರಿದಂತೆ ವರ್ತಿಸತೊಡಗಿತ್ತು. ಜನರು ಓಡಾಡತೊಡಗಿದ್ದರು. ಕೂಗಾಟ ಶುರುವಾಗಿತ್ತು. ದೇವಾಲಯದ ಶಾಂತಿ ಒಂದು ಭಯಾನಕ ದೃಶ್ಯವಾಗಿ ಬದಲಾಗಿತ್ತು. ಆನೆಯ ನಿಯಂತ್ರಣ ತಪ್ಪಿ ಓಡಿತ್ತು. ಅದರ ದಾರಿಯಲ್ಲಿ ಇದ್ದ ವಾಹನಗಳನ್ನು ಜನರು ಎಲ್ಲವೂ ಅಪಾಯಕ್ಕೆ ಒಳಪಟ್ಟರು. ಅದೇ ಸಮಯದಲ್ಲಿ ವಾಹನ ಚಾಲಕ ವಿಷ್ಣು ಅಲ್ಲೇ ಇದ್ದರು. ಅವರು ಆನೆಯನ್ನು ನಿಯಂತ್ರಿಸಲು ಪ್ರಯತ್ನಿಸಿದರು. ಆದರೆ ಆ ಒಂದು ಕ್ಷಣದಲ್ಲಿ ಆನೆ ಅವರನ್ನು ಹಿಡಿದು ನೆಲಕ್ಕೆ ತುಳಿದು ಹಾಕಿತ್ತು. ಅವರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡರು. ಇನ್ನೊಬ್ಬ ಮಾಹುತನು ಪ್ರದೀಪ್ ಕೂಡ ಈ ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡರು. ಅವರನ್ನು ತಕ್ಷಣಕ್ಕೆ ಆಸ್ಪತ್ರೆ ದಾಖಲಿಸಲಾಗಿತ್ತು. ಸ್ಥಳದಲ್ಲಿ ಭಯಾನಕ ವಾತಾವರಣ ಸಂಪೂರ್ಣವಾಗಿ ಹಬ್ಬಿತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ರೆಸ್ಕ್ಯೂ ಟೀಮಿನಲ್ಲಿ ಸ್ಥಳಕ್ಕೆ ತಕ್ಷಣವೇ ಬಂದರು. ಆನೆಯನ್ನು ನಿಯಂತ್ರಿಸಲು ಪ್ರಯತ್ನಗಳನ್ನು ಆರಂಭವಾಗಿತ್ತು. ಕೊನೆಗೆ ಟ್ರ್ಯಾಂಕ್ಲೇಸ್ ಡ್ರಾಟ್ ಮಾಡಿ ಚುಚ್ಚುಮದ್ದು ಬಳಸಿ ಆನೆಯನ್ನು ಶಾಂತಗೊಳಿಸಲಾಗಿತ್ತು. ಇದು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರಲು ಸುಮಾರು ಗಂಟೆಗಳ ಕಾಲ ತೆಗೆದುಕೊಂಡಿತ್ತು. ಈ ಘಟನೆ ಒಂದು ದೊಡ್ಡ ಪ್ರಶ್ನೆ ಬಿಡುತ್ತದೆ. ದೇವಾಲಯಗಳಲ್ಲಿ ಆನೆಗಳನ್ನು ಬಳಸುವ ಎಷ್ಟು ಸುರಕ್ಷಿತ? ಒಂದು ಕ್ಷಣದಲ್ಲಿ ಶಾಂತ ಪ್ರಾಣಿ ಕೂಡ ಭೀಕರ ಆಗಬಹುದು. ಮನುಷ್ಯ ಮತ್ತು ಪ್ರಕೃತಿ ನಡುವಿನ ಈ ಸಮತೋಲನವನ್ನು ನಾವು ಹೇಗೆ ನಿರ್ವಹಿಸಬೇಕು? ಇದು ಕೇವಲ ಒಂದು ಸುದ್ದಿಯಲ್ಲ. ಇದು ನಮ್ಮ ವ್ಯವಸ್ಥೆಯ ಬಗ್ಗೆ ಒಂದು ದೊಡ್ಡ ಎಚ್ಚರ.